ಮುತ್ಯಗಳ ಅಡ್ಡ. ಇಲ್ಲಿ ಮುತ್ಯಗಳದ್ದೇ ದೊಡ್ಡ ಸಾಮ್ರಾಜ್ಯ. ಉತ್ತರ ಕರ್ನಾಟಕದಲ್ಲಿ ದಿನಕ್ಕೊಬ್ಬ ಮುತ್ಯಾನ ಮುತ್ಯೋತ್ಪಾದನೆಗಳಾಗುತ್ತೆ. ನಾಯಿ ಕೊಡೆಗಳಂತೆ ಮುತ್ಯಗಳು ಹೊಸ ಹೊಸ ರೂಪದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಮುತ್ಯಗಳ ಹಾವಳಿಗೆ ಜನ ರೋಸಿ ಹೋಗಿದ್ದಾರೆ. ಅರೆ, ಮುತ್ಯಗಳಿಗೆ ಅದೆಷ್ಟೋ ಅಭಿಮಾನಿಗಳು, ಅದೆಷ್ಟೋ ಭಕ್ತರು ದೂರದಿಂದ ಬಂದು ಆಶೀರ್ವಾದ ಪಡೀತಾರೆ. ಅಂಥದ್ರಲ್ಲಿ ಇದೇನಿದು ಮುತ್ಯಗಳ ಹಾವಳಿ ಅಂತಿದ್ದೀರಲ್ಲ ಅಂತ ಯೋಚಿಸ್ತಿದ್ದೀರೇನೋ. ಹಾಗಾದ್ರೆ ಇವರೇನಾ ನಿಮ್ಮ ಮುತ್ಯಗಳು? ಒಬ್ಬರ ಹಿಂದೆ ಒಬ್ಬರನ್ನ ಸರಿಯಾಗಿ ನೋಡ್ಕೊಂಡು ಬನ್ನಿ. ಅಲ್ಲೆಲ್ಲೆಲ್ಲೆಲ್ಲೆ, ಇವರೇನಾ ನಿಮ್ಮ ಮುತ್ಯಗಳು? ಒಬ್ಬ ಬರ್ಮುಡಾದಲ್ಲೇ ಓಡೋಡ್ಕೊಂಡು ಆಶೀರ್ವಾದ ಮಾಡ್ತಾನೆ, ಇನ್ನೊಬ್ಬ ಮುಳ್ಳಿನ ಪೊದೆಯಲ್ಲಿ ಕೂತ್ಕೊಂಡು ಪತಾಂಜಲಿ ಬಾಬುನ್ ತರ ಪೋಸ್ ಕೊಡ್ತಾನೆ, ಮತ್ತೊಬ್ಬ ಭಸ್ಮಾನ ಕೈಯಲ್ಲಿ ಹಿಡ್ಕೊಂಡು ಕೂಸು ಮೂಡದ ಭ್ರೂಣಕ್ಕೆ ಒರೆಸಿ ಮಕ್ಕಳಾಗುತ್ತೆ ಅಂತ ಕತೆ ಕಟ್ತಾನೆ. ಅಬ್ಬಬ್ಬಬ್ಬ, ಇವರೆಲ್ಲ ಕಲಿಯುಗದ ಕಪಟ ಪಕ್ಕ ಕಮರ್ಷಿಯಲ್ ಮುತ್ಯಗಳು. ಇವನೊಬ್ಬನ್ ನೋಡಿ, ಕ್ವಾಟ್ಲೆ ಮುತ್ಯ. ಇವನ ಹೆಸರು ಮಲ್ಲಿಕಾರ್ಜುನ ಮುತ್ಯ ಅಂತ. ಉತ್ತರ ಕರ್ನಾಟಕದ ಮುತ್ಯ ಸಾಮ್ರಾಜ್ಯಕ್ಕೆ ಇವನೇ ಸಾಮ್ರಾಟ. ಇವನು ಹುಟ್ಟೋ ಪಾರ್ಲಿಮೆಂಟ್ ಮೆಂಬರ್ ಲೆವೆಲ್ಗೆ ಎಸ್ಕಾರ್ಟು, ಬಲಕ್ಕಿಬ್ಬರು ಎಡಕ್ಕಿಬ್ಬರು ಅಸಿಸ್ಟೆಂಟು, ಗಾಬರಿ ಬಿದ್ದು ಓಡೋದೆ ಇವನ ಸ್ಪೆಷಲ್ ಟ್ಯಾಲೆಂಟು. ಆನ್ಲೈನ್ನಲ್ಲಿ ಆಶೀರ್ವಾದ, ಕೈ ತೋರಿಸ್ತಾ ಮಾಡ್ತಾನೆ ಪ್ರಮಾಣ. ಇದೆಲ್ಲ ಈತನ ಭಕ್ತರ ಪಾಲಿಗೆ ಸಂಗೀತನಾದ. ಇನ್ನು ಈ ಮುತ್ಯ ಸಾಮ್ರಾಜ್ಯ ಅನ್ನೋದು ಒಂಥರ ಧರ್ಮಾತೀತ ಇದ್ದಂಗೆ. ಇಲ್ಲೂ ಒಬ್ಬ ಮುಸ್ಲಿಂ ಮುತ್ಯ ಇದ್ದಾನೆ. ಅವನೇ ಬೇರೆ, ಅವನು ಸ್ಟೈಲೇ ಬೇರೆ. ಅವನ ಹೆಸರು ರಶೀದ್ ಮುತ್ಯ. ಒಸಿ ಅವನು ತಿಕ್ಲತನವ ನೋಡ್ಕೊಂಡು ಬನ್ನಿ. ಈ ರಶೀದ್ ಮುತ್ಯ ಒಂಥರ ಡಿಫ್ರೆಂಟ್ ಪೀಸ್ ಇದ್ದ ಹಾಗೆ. ಇವನು ಚೇರು ಮುಳ್ಳಿನ ಪೊದೆ, ಇವನ ಬೆಡ್ಡು ಒಂಥರದ್ದು ಶೆಡ್ಡು. ನೋಡೋರಿಗೆ ವಿಚಿತ್ರ, ಅದೇ ಇವನ ಅಸ್ತ್ರ. ಒಟ್ಟಾರೆ ಇವನು ಮುತ್ಯ ಸಂಘದ ಉಪಾಧ್ಯಕ್ಷ ಇದ್ದ ಹಾಗೆ. ಇನ್ನು ಮುತ್ಯ ಸಾಮ್ರಾಜ್ಯದ ಕೊನೆಯ ಕೊಂಡಿಯ ಪರಿಚಯ ಮಾಡಿ ಈ ಎಪಿಸೋಡ್ ಅನ್ನ ಮುಗಿಸ್ಬಿಡ್ತೀನಿ. ಇವನು ಆರಿಫ್ ಮುತ್ಯ ಅಂತ. ಕ್ರೌಡನ್ನೇ ಹುಡುಕಿ ಹೋಗ್ತಾನೆ. ಭಕ್ತರ ಮುಂದೆ ಥೇಟ್ ಪ್ರೊಫೆಷನಲ್ ಮಂತ್ರವಾದಿ ತರ ಪೋಸ್ ಕೊಡ್ತಾನೆ. ದೀಪಕ್ಕೆ ಎಣ್ಣೆ ಬದಲು ನೀರು ಹಾಕಿ ಉರಿಸ್ತಾನೆ. ಬೈಕಿಗೂ ಪೆಟ್ರೋಲ್ ಬದಲು ನೀರು ಹಾಕಿ ಓಡಿಸ್ತಾನಂತೆ. ಜನರ ಮುಂದೆ ಕಣ್ಕಟ್ಟು ಮಾಡಿ ಡೋಂಗಿ ಮಾಡೋ ಈ ನಕಲಿ ಮುತ್ಯಗಳಿಂದ ಜನ ಮುಕ್ತಿ ಬಯಸ್ತಾ ಇದ್ದಾರೆ. ಹಾಗಾದ್ರೆ ಇನ್ನು ಮುಂದೆಯಾದ್ರೂ ಕೂಡ ಜನ ಈ ತರಹದ ನಕಲಿ ಮುತ್ಯಗಳಿಂದ ದೂರ ಇರ್ತಾರಾ? ಕಾದು ನೋಡೋಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.